ನಮಸ್ಕಾರ. ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಿಷಯ ಏನಪ್ಪ ಅಂದರೆ, ಕೆಲವೊಂದು ಜನಗಳಿಗೆ ತಿಳಿದಿರ್ಬೋದು, ಕೆಲವೊಂದು ಜನಗಳಿಗೆ ತಿಳಿಯದೇ ಇರ್ಬೋದು. ಇದರಿಂದ ಬಹಳಷ್ಟು ಆರ್ಥಿಕ ವ್ಯವಸ್ಥೆ ಕೆಳಗೆ ಬೀಳುವ ಸಾಧ್ಯತೆಗಳು ಕಂಡುಬಂದಿವೆ. ಏನಪ್ಪ ಅಂದರೆ, ಬಿಜಾಪುರಿನಲ್ಲಿ ಹಾಲು ತೆಗೆದುಕೊಂಡು ಬರುತ್ತಿರುವಾಗ ಹಾಲು ತೆಗೆದುಕೊಳ್ಳಲು ಹೋಗಿರುವ ಒಬ್ಬ ಹುಡುಗ ಅವನು 500 ರೂಪಾಯಿಯನ್ನು ನೀಡಿದಾಗ ಅದು ಕೋಟಾ ನೋಟು ಎಂದು ಪರಿಗಣನೆಗೆ ತೆಗೆದುಕೊಂಡು ಆ ಹುಡುಗನನ್ನು ವಿಚಾರಣೆ ಮಾಡಿದಾಗ ಕೋಟಾ ನೋಟು ಎಂಬುದು ವ್ಯಕ್ತವಾಗಿದೆ. ಕೋಟಾ ನೋಟು 2-3 ವರ್ಷಗಳ ಹಿಂದೆ ಯಾವುದೇ ರೀತಿಯ ಬಂದಿರೋದಿಲ್ಲ. ಏನಪ್ಪ ಅಂದರೆ, 2-3 ವರ್ಷಗಳ ಹಿಂದೆ 500 ನೋಟುಗಳು ಮುದ್ರಣ ಆದವು. ಆದರೆ ಎಲ್ಲಿಯೂ ಕೂಡ ಕೋಟಾ ನೋಟುಗಳು ಚಲಾವಣೆಯಲ್ಲಿದೆ ಎನ್ನುವುದು ಯಾವುದೇ ಸುದ್ದಿ ಕೇಳಿಬಂದಿಲ್ಲ. ಆದರೆ ಇವತ್ತು ಎಲ್ಲ ಜನಗಳಿಗೆ ಶಾಕ್ ಮೇಲೆ ಶಾಕು. ಏನಪ್ಪ ಅಂದರೆ, 500 ನೋಟು ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ನಕಲು ಮತ್ತು ಅಸಲು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಆಗುವುದಿಲ್ಲ. ಆ ರೀತಿಯಾದಂತಹ ನೋಟನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಆದಂಥ ಒಂದು ಗುಂಪು ಇದೆ. ಆ ಗುಂಪು ಎಲ್ಲಿಯಪ್ಪ ಅಂದರೆ, ಮಹಾರಾಷ್ಟ್ರದ ನಾಗಪುರ್ ಎಂಬ ಪ್ರದೇಶದಲ್ಲಿ ಈ ಗುಂಪೊಂದು ಹೊಂದಿದ್ದು ಹಲವು ರೀತಿಯ ರಾಜ್ಯಗಳಿಗೆ ಅವ್ರದ್ದೇ ಆದ ಕೋಡ್ ಮುಖಾಂತರ ಮಾತನಾಡುವ ಶೈಲಿಯಲ್ಲಿ ಅವ್ರದ್ದೇ ಆದಂಥ ಕೋಡನ್ನು ಬಳಸಿಕೊಂಡು 1 ಲಕ್ಷ ಭಾರತ ನೋಟಿನ ಬೆಲೆಗೆ 5 ಲಕ್ಷ ರೂಪಾಯಿ ನಕಲಿ ನೋಟುಗಳನ್ನು, ಕೋಟಾ ನೋಟುಗಳನ್ನು ನೀಡುವುದು. ಇದರಿಂದ ತುಂಬ ಹೊಡೆತಕ್ಕೆ ಒಳಗಾಗುವುದು. ಕೆಲವೊಂದಿಷ್ಟು ಜನಸಾಮಾನ್ಯರಿಗೆ ಈ ವಿಡಿಯೋ ಮುಖಾಂತರ ಮನವಿ ಮಾಡುವುದೇನಪ್ಪ ಅಂದರೆ, ಕೋಟಾ ನೋಟು ಎಂಬುದು ಇತ್ತೀಚಿನ ಮಟ್ಟಿಗೆ 2-3 ವರ್ಷಗಳ ಹಿಂದೆ ಯಾವುದೇ ರೀತಿಯಾದ ಸುದ್ದಿ ಕಂಡು ಬಂದಿರುವುದಿಲ್ಲ. ಆದರೆ ಇತ್ತೀಚೆಗೆ 2-3 ದಿನಗಳ ಹಿಂದೆ ಅತಿ ಹೆಚ್ಚಾಗಿ ಕೋಟಾ ನೋಟುಗಳ ದಂಧೆಕೋರರು, ಕದೀಮರು ಈ ರೀತಿಯಾದಂಥ ಅಸಲು ಮತ್ತು ನಕಲು ಎಂಬ ನೋಟುವನ್ನು ಕೂಡ ಕಂಡುಹಿಡಿಯಲಾಗದಷ್ಟು ಅತ್ಯಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಸೆಕ್ಯೂರಿಟಿಯಾಗಿ 500 ನೋಟನ್ನು ತಯಾರು ಮಾಡಲಾಗುತ್ತದೆ, ಅದೇ ರೀತಿಯ ಎಲ್ಲ ಕಚ್ಚಾ ವಸ್ತು ಪೇಪರ್ಗಳಿಂದ ಹಿಡಿದು ಎಲ್ಲ ವಾಟರ್ ಮಾರ್ಕ್, ಸೆಕ್ಯೂರಿಟಿ ಮಾರ್ಕ್, ನಂಬರ್ ಎಲ್ಲವನ್ನು, ಇಡೀ ನಂಬರನ್ನು ಮಾತ್ರ ಅಲ್ಲ, ತಿಟ್ಟು ಅಸಲಿ ನಕಲಿ ನೋಟುಗಳನ್ನು ಪಕ್ಕಕ್ಕೆ ಇಟ್ಟರೆ ಅಸಲಿ ಯಾವುದು ನಕಲಿ ಯಾವುದನ್ನು ಗುರುತು ಹಿಡಿಯೋಕ್ಕೆ ಆಗುವಲಾರದಂಥ ಅಷ್ಟು ಮಟ್ಟಿಗೆ ನಕಲಿನ ಮೇಲೆ ಅಸಲಿನ ಮೇಲೆ ನಕಲು ತಲೆ ಮೇಲೆ ಹೊಡೆದಂಥ ಈ ರೀತಿಯಾದಂಥ ನೋಟಿದೆ. ಇದರಿಂದ ಭಾರತದಲ್ಲಿ ಎಷ್ಟು ಆರ್ಥಿಕವನ್ನು ಉಂಟು ಮಾಡಬಹುದು, ಇದೇ ರೀತಿಯಾಗಿ ಯಾವ್ಯಾವ ಪ್ರದೇಶಗಳಲ್ಲಿ, ಯಾವ್ಯಾವ ಜನಗಳಲ್ಲಿ, ಯಾವುದಾವುದು ವ್ಯಕ್ತಿಗಳ ಬಳಿ 500 ನಕಲು ನೋಟುಗಳು ಇದ್ದಾವೆ ಎಂಬುದನ್ನು ಗುರುತು ಮಾಡಲಾಗುವುದಿಲ್ಲ. ಆ ದಂಧೆಕೋರರು, ಕದೀಮರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ, ಆ ನೋಟನ್ನು ಕೂಡ ಹೇಗೆ ಬಳಸಬೇಕು, ಹೇಗೆ ಎಲ್ಲೆಲ್ಲಿ ಕೊಡಬೇಕು, ಹೇಗೆ ಚಲಾವಣೆಯಲ್ಲಿ ತರಬೇಕು, ಯಾವ ರೀತಿಯಾದಂಥ ಹಣವನ್ನು ಸಾಗಾಟ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಕೂಡ ಅವರೇ ಕೊಡ್ತಕ್ಕಂಥದ್ದು. ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಅದಕ್ಕೆ 5 ಲಕ್ಷ ಮೊತ್ತದ 500 ನೋಟುಗಳನ್ನು ನಿಮಗೆ ಕೊಡಲಾಗುವುದು. ಕೊಟ್ಟು ರಾಜ್ಯದಲ್ಲಿ, ಇಡೀ ರಾಜ್ಯ ಭಾರತದಲ್ಲಿ 500 ನೋಟುಗಳನ್ನು ಹರಿಬಿಡುವುದು ಇವರ ಕದೀಮರ ಕೆಲಸವಾಗಿದೆ. ಇದಕ್ಕೆ ಬಿಜಾಪುರಿನಲ್ಲಿ ಪೊಲೀಸರು ಅದರ ಬಗ್ಗೆ ತನಿಖೆ ಮಾಡಿ ಒಂದಿಷ್ಟು ಗುಂಪುಗಳು ಮತ್ತು ಅಲ್ಲಿಯ ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರು ಒಂದಿಷ್ಟು ನೋಟುಗಳನ್ನು, ಒಂದಿಷ್ಟು ಹಣದ ಕಂತೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಇವತ್ತು
ಅಸಲಿ ಯಾವುದು ನಕಲಿ ಯಾವುದು ಎಂಬುದನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಇದರ ಬಗ್ಗೆ ನಾನು ಇದರಲ್ಲಿ ವಿಡಿಯೋ ಹಾಕಿರ್ತೀನಿ. ಅಸಲಿ ನಕಲಿ ವಿಡಿಯೋ ಹೇಗೆ ಇರುತ್ತೆ ಎನ್ನುವುದರ ಬಗ್ಗೆ, ಆ ಕೋಟಾ ನೋಟು ಮತ್ತು ಅಸಲಿ ನೋಟು ಹೇಗೆ ಕಂಡುಹಿಡಿಯೋದರ ಬಗ್ಗೆ ಈ ವಿಡಿಯೋದಲ್ಲಿ ತುಂಬ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ? ಲಾಭ ಅನ್ನುವುದಕ್ಕಿಂತ ನಷ್ಟ ಆಗುವುದೇ ಹೆಚ್ಚಳ. ಏನೋ ಹಣದಾಸೆಗೆ ಮಾಡಿರ್ತಕ್ಕಂಥ ಕೆಲಸ ಭಾರತಕ್ಕೆ ಆರ್ಥಿಕ ವ್ಯವಸ್ಥೆಗೆ ಉಂಟು ಮಾಡ್ತಾಯಿದೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಇದೆಲ್ಲ ಹೇಗೆ ಸಾಧ್ಯ? 500 ನೋಟುಗಳನ್ನು ಪ್ರಿಂಟ್ ಮಾಡುವುದು ಬೇರೆ ಒಂದು ಗುಂಪುಗಳಿಗೆ, ಒಂದು ತಿಳಿದಂಥ ವ್ಯಕ್ತಿಗಳಿಗೆ ಹಣವನ್ನು ಸಾಗಾಟನೆ ಮಾಡಿ ಅದರ ಬಗ್ಗೆ ಹಣವನ್ನು ಗಳಿಸೋದು ಎಷ್ಟು ಮುಖ್ಯ? ಇದರ ಬಗ್ಗೆ ತನಿಖೆ ಆಗಬೇಕು. ಎಲ್ಲೆಲ್ಲಿ ಕೋಟಾ ನೋಟುಗಳಿವೆ ಅವುಗಳನ್ನು ತಕ್ಷಣ ಸರ್ಕಾರ ಅಥವಾ ಪೊಲೀಸ್ ತನಿಖೆ ಮಾಡಿ ಅದನ್ನು ಇದರಿಂದ ಮುಕ್ತಿಗೊಳಿಸಬೇಕು ಎಂಬ ವಿನಂತಿ ಇದರಾಗಿದೆ. ಹಾಗೆಯೇ ಕೂಡ ಜನಸಾಮಾನ್ಯರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಕೋಟಾ ನೋಟುಗಳನ್ನು ಮತ್ತು 500 ನೋಟುಗಳನ್ನು ತೆಗೆದುಕೊಳ್ಳುವಾಗ ನೋಡಿಕೊಳ್ಳಬೇಕಾದ ವಿಷಯಗಳು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೋಡಬೇಕು. 500 ನೋಟು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಬೆಳೆಸಿರ್ತಕ್ಕಂಥ ನೋಟು ಸ್ವಲ್ಪ ರಫ್ಟಾಗಿ ಇರುತ್ತೆ. ಆದರೆ ಇದು ಕೋಟಾ ನೋಟು ಸ್ವಲ್ಪ ಸಾಫ್ಟ್ ಸ್ಮೂತ್ ಪ್ರಿಂಟೆಡ್ ಆ ರೀತಿಯಾಗಿ ಕಾಣ್ತಾ ಇದೆ. ಆದರೆ ಕಂಡುಹಿಡಿಯಲು ಸಾಧ್ಯವಾಗದಷ್ಟು ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹಣವನ್ನು ಎಣಿಕೆ ಮಾಡಲು ಯಂತ್ರವನ್ನು ತಯಾರಿಸಿದ್ದಾರೆ, ಆ ಯಂತ್ರವೂ ಕೂಡ ಕೋಟಾ ನೋಟನ್ನು ಕಂಡುಹಿಡಿಯಲು ಸಾಧ್ಯವಾಗದಷ್ಟು ಮಟ್ಟಿಗೆ ನಕಲು ನೋಟು ತಯಾರಾಗಿದೆ. ಕೆಲವೊಂದಷ್ಟು ಜನಗಳ ಬಳಿಯೂ ಕೂಡ ನೋಟುಗಳಿರಬಹುದು. ಇದರ ಬಗ್ಗೆ ಎಚ್ಚರ ವಹಿಸಿ, ಇದರ ಬಗ್ಗೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೇನೆ. 500 ನೋಟು ನಕಲಿ ನೋಟುಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಈ ವಿಡಿಯೋದ ಮೂಲಕ ತಮ್ಮ ಸಾರ್ವಜನಿಕರಿಗೆ ವಿನಂತಿಸ್ಕೊಳ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವೊಂದಿಷ್ಟು ಜನಗಳಿಗೆ ಇದರದೇ ಆದಂಥ ಮಾಹಿತಿಯನ್ನು ದೊರಕಿಸಿಕೊಡುವುದು ನಿಮ್ಮ ಕರ್ತವ್ಯ. ಯಾವಕ್ಕಪ್ಪ ಅಂದರೆ ಕನ್ನಡಿಗರನ್ನು ಬೆಳೆಸಬೇಕು, ಉಳಿಸ್ಬೇಕು ಎನ್ನುವುದು ನನ್ನ ಮಾತಾಗಿದೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ನಾನು ವೆಂಕಟೇಶ್ ಪ್ರೀತಿಯ ನಮಸ್ಕಾರ.